ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ಟಾಪಿಕ್ ಫರ್ಟಿಲಿಟಿ ಫ್ಯಾಕ್ಟ್ಸ್ ವಿಚ್ ಯು ಶುಡ್ ನೋ ಬಿಫೋರ್ ಟ್ರೈಯಿಂಗ್ ಫಾರ್ ಪ್ರೆಗ್ನೆನ್ಸಿ ವಿಚ್ ಆರ್ಸ್ ವೆರಿ ಸರ್ಪ್ರೈಸಿಂಗ್. ಅಂದರೆ ಆಶ್ಚರ್ಯಕರವಾದಂತಹ ಫರ್ಟಿಲಿಟಿಯ ಫ್ಯಾಕ್ಟ್ಸ್ಗಳು, ಅಂದರೆ ಫರ್ಟಿಲಿಟಿಯ ಬಗ್ಗೆ ನೀವು ತಿಳ್ಕೋಬೇಕಾದಂತಹ ಕೆಲವೊಂದಿಷ್ಟು ಸತ್ಯಗಳಿದ್ದಾವೆ. ಯಾಕಂತಂದರೆ ಸುಮಾರಿಷ್ಟು ಜನಕ್ಕೆ ತಪ್ಪು ಕಲ್ಪನೆಗಳು ತುಂಬ ಇರುತ್ತೆ ಆಯಿತಾ. ಕೆಲವೊಂದಿಷ್ಟು ಜನಕ್ಕೆ ಸರಿಯಾದ ಮಾಹಿತಿ ಇರೋದಿಲ್ಲ. ಇನ್ನು ಕೆಲವೊಂದಿಷ್ಟು ಜನಕ್ಕೆ ಇದನ್ನು ತಿಳಿಸ್ಕೊಡೋ ಅಂಥವ್ರು ಯಾರೂ ಇರೋದಿಲ್ಲ. ಇನ್ನು ಕೆಲವೊಂದಿಷ್ಟು ಜನಕ್ಕೆ ಪೇರೆಂಟ್ಸ್ ಇರ್ತಾರೆ, ದೊಡ್ಡವ್ರು ಇರ್ತಾರೆ ಮನೆಯಲ್ಲಿ, ಆದರೆ ಈ ಥರ ಟಾಪಿಕ್ಸ್ನ ಯಾರೂ ಮಾತಾಡೋದಿಲ್ಲ, ಗೊತ್ತಾಗೋದಿಲ್ಲ, ಹೇಗೆ ಹೇಳಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಆ ಲೀನಿಯನ್ಸ್ ಇಂಡಿಯನ್ ಪೇರೆಂಟ್ಸ್ ಆ್ಯಂಡ್ ಮಕ್ಕಳ ನಡುವೆ ತುಂಬ ಇದೆ. ಸೊ ಹಾಗಾಗಿ ಎಷ್ಟೊಂದು ಹೇಳಲ್ಲ, ಪೇರೆಂಟ್ಸ್ ಆದವರು ಹೇಳಲ್ಲ, ಮಕ್ಕಳಾದವರು ತಂದೆ ತಾಯಿನ ಕೇಳಲ್ಲ. ಸೊ ಮನಸ್ಸಲ್ಲಿ ಪ್ರಶ್ನೆ ಇಟ್ಕೊಂಡು ಕೂತಿರ್ತಾರೆ, ಯಾರನ್ನ ಕೇಳಬೇಕು ಅನ್ನೋದು ಗೊತ್ತಾಗಲ್ಲ. ಸೊ ಹಾಗಾಗಿ ಅಂತಹ ಕೆಲವೊಂದಿಷ್ಟು ವಿಷಯಗಳನ್ನ ಇವತ್ತು ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಇದರಲ್ಲಿ ಫಸ್ಟ್ ಏನು ಗೊತ್ತಾ, ಒಂದು ಮಗು ಆಗಿದೆ. ಸೊ ಎರಡನೇ ಮಗು ಆಗೋದಕ್ಕೆ ಯಾವುದೇ ರೀತಿಯಾದಂತಹ ಕಷ್ಟ ಆಗೋದಿಲ್ಲ, ಆರಾಮಾಗಿ ಕನ್ಸೀವ್ ಆಗ್ಬೋದು. ಸೆಕೆಂಡ್ ಬೇಬಿನ ಆರಾಮಾಗಿ ಆಗುತ್ತೆ, ಏನೂ ತೊಂದರೆ ಇಲ್ಲ ಅಂತಂತ ಹೇಳಿ ಎಲ್ಲರ ತಲೆನಲ್ಲೂ ಇರುತ್ತೆ. ಆದರೆ ಅದು ತಪ್ಪು ಆಯಿತಾ. ಕೆಲವೊಂದಿಷ್ಟು ಜನಕ್ಕೆ ಈಸಿಯಾಗುತ್ತೆ, ಕೆಲವೊಂದಿಷ್ಟು ಜನಕ್ಕೆ ಕಷ್ಟ ಆಗುತ್ತೆ ಆಯಿತಾ. ಫಸ್ಟ್ನೇ ಪ್ರೆಗ್ನೆನ್ಸಿ ಹೇಗೆ ಈಸಿ ಆಗಿರುತ್ತೆ, ಸೆಕೆಂಡ್ನೇ ಕೂಡ ಹಾಗೆ ಈಸಿ ಆಗುತ್ತೆ ಕೆಲವೊಂದಿಷ್ಟು ಜನಕ್ಕೆ. ಬಟ್ ಕೆಲವೊಂದಿಷ್ಟು ಜನಕ್ಕೆ ಫಸ್ಟ್ನೇ ಮಗು ಈಸಿಯಾಗಿ ಕನ್ಸೀವ್ ಆಗಿರ್ತಾರೆ, ಆದರೆ ಸೆಕೆಂಡ್ ಪ್ರೆಗ್ನೆನ್ಸಿಗೋಸ್ಕರ ಟ್ರೈ ಮಾಡ್ತಾರಲ್ಲ, ಸೆಕೆಂಡ್ ಬೇಬಿಗೋಸ್ಕರ ಟ್ರೈ ಮಾಡ್ತಾರಲ್ಲ, ಅವಾಗ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ. ಅವರು ರೆಗ್ಯುಲರ್ ಆಗಿ ಟ್ರೈ ಮಾಡಿದ್ರು ಕೂಡ ಕನ್ಸೀವ್ ಆಗ್ತಾ ಇರೋದಿಲ್ಲ ಆಯಿತಾ. ನನಗೆ ಆಲ್ರೆಡಿ ಒಬ್ಬ 10 ವರ್ಷದ ಮಗು ಇದೆ, 6 ವರ್ಷದ ಮಗು ಇದೆ ಮೇಡಮ್, ನಾನು ಇನ್ನೊಂದು ಮಗುಗೋಸ್ಕರ ಪ್ರಯತ್ನ ಪಡ್ತಾ ಇದ್ದೀನಿ, ಆದರೆ ಆಗ್ತಾ ಇಲ್ಲ, ಯಾಕೆ, ನನ್ನ ಟ್ಯೂಬ್ಸ್ ಏನಾದರೂ ಬ್ಲಾಕ್ ಆಗಿರಬಹುದಾ, ಏನಾಗಿರಬಹುದು ಅಂತ ಹೇಳಿ ತುಂಬ ಜನಕ್ಕೆ ಪ್ರಶ್ನೆ ಕೇಳ್ತಾರೆ ಆಯಿತಾ. ಸೊ ಇದಕ್ಕೆ ಸೆಕೆಂಡರಿ ಇನ್ಫರ್ಟಿಲಿಟಿ ಅಂತಂತ ಕರೀತಾರೆ. ಸೊ ಪ್ರೆಗ್ನೆನ್ಸಿ ಈಸ್ ಅ ಪ್ರೆಗ್ನೆನ್ಸಿ, ಎವ್ರಿ ಪ್ರೆಗ್ನೆನ್ಸಿ ಈಸ್ ಡಿಫ್ರೆಂಟ್ ಆಯಿತಾ. ಸೊ ಹಾಗಾಗಿ ನಿಮಗೇನೆ ಫಸ್ಟ್ನೇ ಪ್ರೆಗ್ನೆನ್ಸಿಗೂ ಸೆಕೆಂಡ್ ಪ್ರೆಗ್ನೆನ್ಸಿಗೂ ಡಿಫ್ರೆನ್ಸ್ ಇರುತ್ತೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಓಕೆ, ಡಾಕ್ಟರ್ಸ್ ಯಾವುದಾದ್ರೂ ಟೆಸ್ಟ್ನ ಪ್ರಿಸ್ಕ್ರೈಬ್ ಮಾಡಿದ್ರು ಅಂತಂತಂದರೆ ದಯವಿಟ್ಟು ಮಾಡಿಸ್ಕೊಳ್ಳಿ. ಸೊ ಅವಾಗಲೇ ಗೊತ್ತಾಗೋದು ನಿಮಗೆ ಯಾಕೆ ಆಗ್ತಾ ಇಲ್ಲ ಅಂತ. ಓಕೆ, ಸೊ ಒಂದನೇ ಮಗು ಆದ ತಕ್ಷಣ ಎರಡನೇ ಮಗು ಈಸಿಯಾಗಿ ಆಗುತ್ತೆ ಅನ್ನೋದು ತಪ್ಪು ಕಲ್ಪನೆ. ನೆಕ್ಸ್ಟ್ ಏನು ಅಂತಂತಂದರೆ, ಬರೀ ಒಬ್ಬರು ಒಂದು ಪೇರ್ ಕನ್ಸೀವ್ ಆಗ್ತಾ ಇಲ್ಲ, ಪೇರ್ ಅಂತಲೂ ಹೇಳಲ್ಲ, ಹೆಣ್ಮಕ್ಳು ಕನ್ಸೀವ್ ಆಗ್ತಾ ಇಲ್ಲ ಅಂತಂತಂದರೆ ಕಂಪ್ಲೀಟಾಗಿ ಎಲ್ಲ ಬ್ಲೇಮ್ನ ಹೆಣ್ಮಕ್ಳ ತಲೆಗೇ ಕಟ್ತಾರೆ ಈಗಿನ ಕಾಲದಲ್ಲೂ ಕೂಡ ಆಯಿತಾ. ಸೊ ಇದು ಶುದ್ಧ ತಪ್ಪು. ಯಾಕೆ ಅಂತಂತಂದರೆ ಕನ್ಸೀವ್ ಆಗೋದಕ್ಕೆ ಹೆಣ್ಮಗು ಎಷ್ಟು ಕಾರಣನೋ ಅದೇ ಥರ ಗಂಡು ಮಗುನೂ ಕಾರಣ. ಓಕೆ, ಹಸ್ಬೆಂಡ್ ಆ್ಯಂಡ್ ವೈಫ್ ಅವರಿಬ್ಬರ ಏಜು, ಫರ್ಟಿಲಿಟಿ ಫ್ಯಾಕ್ಟರು ಸಮ ಪ್ರಮಾಣದಲ್ಲಿ ನೀವು ಕನ್ಸೀವ್ ಆಗೋದ್ರ ಮೇಲೆ ಪರಿಣಾಮ ಬೀರುತ್ತೆ ಆಯಿತಾ. ಸೊ ನೀವು ಕನ್ಸೀವ್ ಆಗ್ತಾ ಇಲ್ಲ ಅಂತಂತಂದರೆ ನಿಮ್ಮ ಕಡೆಯಿಂದನೂ ಆಗಿರಬಹುದು, ಹಸ್ಬೆಂಡ್ ಕಡೆಯಿಂದನೂ ಪ್ರಾಬ್ಲಮ್ ಇರಬಹುದು ಆಯಿತಾ. ಸೊ ಬರೀ ಎಲ್ಲ ಬ್ಲೇಮನ್ನು ನಿಮ್ಮ ತಲೆ ಮೇಲೆ ತೊಗೊಳಕ್ಕೆ ಹೋಗಬೇಡಿ. ಹಸ್ಬೆಂಡಿಗೆ ಕನ್ವಿನ್ಸ್ ಮಾಡಿ ಟೆಸ್ಟ್ಗಳು ಮಾಡಿಸಿ, ಸೊ ದ್ಯಾಟ್ ಗೊತ್ತಾಗುತ್ತೆ. ನೆಕ್ಸ್ಟು, ಬೀಯಿಂಗ್ ಹೆಲ್ದಿ ಡಸಂಟ್ ಮೀನ್ ದ್ಯಾಟ್ ಯು ಆರ್ ವೆರಿ ಫರ್ಟೈಲ್. ಅಂದರೆ ನೀವು ತುಂಬ ಹೆಲ್ದಿ ಆಗಿದ್ದೀರಾ ಅಂತ ಮಾತ್ರಕ್ಕೆ ನೀವು ತುಂಬ ಫರ್ಟೈಲ್ ಅಂತ ಅಂದ್ಕೊಳ್ಳೋದು ತಪ್ಪು ಕಲ್ಪನೆ. ಯಾಕೆ ಅಂತಂತಂದರೆ ಬೇಕಾದಷ್ಟು ಸಿನಿಮಾ ಆ್ಯಕ್ಟ್ರಸಸ್ನ ನೋಡಿ ಆ್ಯಂಡ್ ಸ್ಪೋರ್ಟ್ಸ್ ಪರ್ಸನ್ಸ್ನ ನೋಡಿ ಎಷ್ಟು ಜನ ಇದ್ದಾರೆ ನಮಗೆ ಗೊತ್ತಿರಲ್ಲ ಅಷ್ಟೇ ಆಯಿತಾ. ತುಂಬ ಫಿಟ್ಟಾಗಿ ಮೇಂಟೈನ್ ಮಾಡ್ತಿರ್ತಾರೆ, ಜಿಮ್ಮಿಗೆ ಹೋಗ್ತಿರ್ತಾರೆ, ಎಲ್ಲನೂ ನೀಟಾಗಿ ಮೇಂಟೈನ್ ಮಾಡ್ತಿರ್ತಾರೆ, ವರ್ಕೌಟ್ಸ್ ಮಾಡ್ತಿರ್ತಾರೆ, ಡಯಟ್ ಮಾಡ್ತಿರ್ತಾರೆ, BMI ಕರೆಕ್ಟಾಗಿರುತ್ತೆ. ಅಂದ್ರೂ ಕೂಡ ಅಂಥವ್ರಿಗೂ ಕೂಡ ಫರ್ಟಿಲಿಟಿ ರಿಲೇಟೆಡ್ ಪ್ರಾಬ್ಲಮ್ಸ್ ಇರುತ್ತೆ ಆಯಿತಾ. ನೀವು ನಿಮ್ಮ ಹೆಲ್ತ್ ಎಲ್ಲ ಚೆನ್ನಾಗಿದೆ ಅಂದ ಮಾತ್ರಕ್ಕೆ ನಿಮ್ಮ ಫರ್ಟಿಲಿಟಿನೂ ಕೂಡ ತುಂಬ ಸಖತ್ತಾಗಿದೆ, ನಾನು ಹೀಗೆ ಟ್ರೈ ಮಾಡಿದ ತಕ್ಷಣ ಆಗ್ತೀವಿ ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಅದು ತಪ್ಪು. ಇನ್ನೊಂದೇನು ತಪ್ಪು ಕಲ್ಪನೆ ಇರುತ್ತೆ ಗೊತ್ತಾ, ಡೈಲಿ ಇಂಟರ್ಕೋರ್ಸ್ ಮಾಡಿದ್ರೆ ಕನ್ಸೀವ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಇದು ತುಂಬ ಶುದ್ಧ ತಪ್ಪು ಕಲ್ಪನೆ ಆಯಿತಾ. ಯಾಕೆ ಅಂತಂತಂದರೆ ಎವ್ರಿ ಡೇ ನೀವು ಮಾಡ್ತಾ ಇದ್ರಿ ಅಂತಂತಂದರೆ ಸ್ಪರ್ಮ್ ಕ್ವಾಲಿಟಿ ಕಮ್ಮಿ ಆಗುತ್ತೆ. ಯಾಕೆ ಅಂತಂತಂದರೆ ಗಂಡು ಮಕ್ಕಳಲ್ಲಿ ಸ್ಪರ್ಮ್ ಆನ್ ರೆಗ್ಯುಲರ್ ಬೇಸಿಸ್ ಮೇಲೆ ಯಾವಾಗ ರಿಕ್ವೈರ್ಮೆಂಟ್ ಇರುತ್ತೆ ಆವಾಗ ಮಾತ್ರ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ನಮ್ಮ ಥರ ಅಲ್ಲ, ನಾವು ಹುಟ್ಟತಾನೆ ಎಲ್ಲ ಎಕ್ಸ್ ಜೊತೆಗೆ ಹುಟ್ಟಿರ್ತೀವಿ, ಆದರೆ ಸ್ಪರ್ಮ್ಸು ರಿಕ್ವೈರ್ಮೆಂಟ್ ಮೇಲೆ ಮಾತ್ರ ಪ್ರೊಡ್ಯೂಸ್ ಆಗುತ್ತೆ ಆಯಿತಾ. ಸೊ ಹಾಗಾಗಿನೇ ಎವ್ರಿ ಡೇ ಇಂಟರ್ಕೋರ್ಸ್ ಮಾಡೋದು ನಾಟ್ ನೆಸೆಸರಿ. ಇನ್ನೂ ಉಲ್ಟಾ ಏನಾಗುತ್ತೆ ಅಂತಂತಂದರೆ ಎವ್ರಿ ಡೇ ಮಾಡೋದ್ರಿಂದ ಸ್ಪರ್ಮ್ ಕ್ವಾಲಿಟಿ ಕಮ್ಮಿ ಆಗುತ್ತೆ, ನೀವು ಪ್ರೆಗ್ನೆಂಟ್ ಆಗೋ ಚಾನ್ಸ್ ಕೂಡ ಕಮ್ಮಿ ಆಗುತ್ತೆ ಆಯಿತಾ. ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕು ಅಂತಂತಂದರೆ, ಸಪೋಸ್ ಏನಾದರೂ ಸ್ಪರ್ಮ್ ಅನಾಲಿಸಿಸ್ ನೀವು ಮಾಡಿಸ್ಬೇಕು ಅಂತ ಹೇಳಿ ಡಾಕ್ಟ್ರು ಹೇಳಿದ್ರು ಅಂತಂತಂದರೆ 5 days ನೀವೇನೂ ಮಾಡಿರಬಾರ್ದು ಅಂತಲೇ ಕಂಪಲ್ಸರಿ ಹೇಳ್ತಾರೆ. ಅಂದರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಜೊತೆಗೂ ಇರಬಾರ್ದು ಆ್ಯಂಡ್ ಗಂಡು ಮಕ್ಕಳು ಮಸ್ಟ್ ಬೆಡ್ ಕೂಡ ಮಾಡ್ಕೊಂಡಿರಬಾರ್ದು ಅಂತಂತ ಹೇಳ್ತಾರೆ. 5 days ಇಜಾಕ್ಯುಯೇಟ್ ಆಗಿರಬಾರ್ದು ಸ್ಪರ್ಮ್ ಅಷ್ಟೇ ಆಯಿತಾ, ಅದು ಕಂಡೀಷನ್ನು
ಓಕೆ. ಸೊ ಯಾಕೆ ಅಂತಂತಂದರೆ ಸ್ಪರ್ಮ್ ಕ್ವಾಲಿಟಿ ಎವ್ರಿ ಬೇಸಿಸ್ ಮೇಲೆ ನೀವು ಮಾಡಿದ್ರಿ ಅಂತಂತಂದರೆ ಕಮ್ಮಿ ಆಗ್ತಾ ಹೋಗುತ್ತೆ ಸ್ಪರ್ಮ್ ಕ್ವಾಲಿಟಿ, ಅದಕ್ಕೋಸ್ಕರ. ನೆಕ್ಸ್ಟು ಫ್ಯಾಮಿಲಿ ಆ್ಯಂಡ್ ಜೆನೆಟಿಕ್ ಹಿಸ್ಟ್ರಿ ಆಫ್ ಮೆನ್ ಆ್ಯಂಡ್ ವುಮನ್ ತುಂಬ ಮ್ಯಾಟ್ರ್ ಆಗುತ್ತೆ ಕನ್ಸೀವ್ ಆಗೋದ್ರಲ್ಲಿ, ಆಯಿತಾ. ನಮ್ಮ ಹಿಂದಿನ ತಲೆಮಾರುಗಳಲ್ಲಿ ಯಾರಿಗಾದ್ರೂ ಪ್ರಾಬ್ಲಮ್ ಇದ್ದಿರಬಹುದು, ಅದು ಜೆನೆಟಿಕಲಿ ನಿಮಗೆ ಟ್ರಾನ್ಸ್ಫರ್ ಆಗಿರಬಹುದು. ಕೆಲವೊಂದು ಜನಕ್ಕೆ ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ ಇರುತ್ತೆ, ಕನ್ಸೀವ್ ಆಗ್ತಾರೆ ಅಬೋರ್ಷನ್ ಆಗುತ್ತೆ, ಕನ್ಸೀವ್ ಆಗ್ತಾರೆ ಅಬೋರ್ಷನ್ ಆಗುತ್ತೆ. ಸೊ ಇದು ನಿಮಗೆ ಗೊತ್ತಾಗಲ್ಲ ಯಾಕೆ ರಿಪೀಟೆಡ್ ಆಗಿ ಅಬೋರ್ಷನ್ ಆಗ್ತಾ ಇದೆ ಅನ್ನೋದು, ಅನ್ಲೆಸ್ ಆ್ಯಂಡ್ ಅಂಟಿಲ್ ನೀವು ಜೆನೆಟಿಕ್ ಟೆಸ್ಟ್ ಮಾಡಿಸೋವರೆಗೂ ಗೊತ್ತಾಗಲ್ಲ, ಆಯಿತಾ. ಸೊ ನಿಮಗೆ ರಿಪೀಟೆಡ್ ಆಗಿ ನಿಮಗೆ ಅಬೋರ್ಷನ್ ಆಗ್ತಾ ಇದೆ ಅಂತಂತಂದರೆ ದಯವಿಟ್ಟು ಡಾಕ್ಟ್ರ್ ಹತ್ರ ಮಾತಾಡಿ. ಅದು ಹಗಲೆಲ್ಲ ರಿಪೀಟ್ ಆಗಿ ಮಗುನ ಕಳ್ಕೊಳ್ಳೋ ಪೇನು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ, ಆಯಿತಾ. ಸೊ ಅದಕ್ಕೆ ಯಾರಿಗಾದ್ರೂ ಆಗ್ತಾ ಇದೆ ಅಂತಂತಂದರೆ ಡಾಕ್ಟ್ರ್ ಹತ್ರ ಕೇಳಿ, ಜೆನೆಟಿಕ್ ಟೆಸ್ಟ್ ಮಾಡಿಸ್ಬೇಕಾ ಅಂತ ಕೇಳಿ ಫಸ್ಟು ಆ ಟೆಸ್ಟ್ನ ಮಾಡಿಸಿ. ಸೊ ದಟ್ ನಿಮಗೆ ಕ್ಲಾರಿಟಿ ಬರುತ್ತೆ, ಆಯಿತಾ. ದುಡ್ಡು ಖರ್ಚಾಗ್ಬೋದು, ಇಲ್ಲ ಅಂತಲ್ಲ. ಸುಮ್ಮನೆ ಬ್ಲೈಂಡಾಗಿ ನೀವು IUI ಮಾಡಿಸ್ತಾ ಇದ್ದೀನಿ, IVF ಮಾಡಿಸ್ತಾ ಇದ್ದೀನಿ ಅಂತಂತ ಹೇಳಿ ಬೇರೆ ಬೇರೆ ಇಂಗ್ಲೀಷ್ ಮೆಡಿಸಿನ್ ಎಲ್ಲ ತೊಗೊತಾ ಇದ್ದೀರಿ ಅಂತಂತಂದ್ರೂ ಕೂಡ ನಿಮಗೆ ಈಗ ಸಕ್ಸಸ್ ಆಗ್ತಾಯಿಲ್ಲ, ಕನ್ಸೀವ್ ಆಗಿ ಅಬಾರ್ಟ್ ಆಗ್ತಾ ಇದೆ ಅಂತಂತಂದರೆ ದಯವಿಟ್ಟು ಒಂದು ಸತಿ ಜೆನೆಟಿಕ್ ಟೆಸ್ಟ್ನ ಮಾಡಿಸ್ಕೊಳ್ಳಿ, ಆಯಿತಾ. ಸೊ ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಯಾರಿಗಾದರೂ ಇದ್ದು ಅದು ನಿಮಗೆ ಆನುವಂಶಿಕವಾಗಿ ನಿಮಗೆ ಬಂದಿರೋವಂತಹ ಚಾನ್ಸಸ್ ಇರುತ್ತೆ, ಆಯಿತಾ. ಬರೀ ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್ ಅಂತ ಅಲ್ಲ, ಬೇರೆ ಎಲ್ಲನೂ, ಆಯಿತಾ. ಸೊ ಈಗ ನನ್ನ ಕೇಸಲ್ಲೇ ನಮ್ಮಮ್ಮ ನನಗೆ ಯಾವಾಗಲೂ ಹೇಳೋರು, ನಿನ್ನ ಓರ್ಗಿತ್ತಿಗೆ 8 ವರ್ಷಕ್ಕೆ ಮಕ್ಕಳಾಗಿದೆ, ಆಯಿತಾ. ಸೊ ನಿನಗೂ 8 ವರ್ಷಕ್ಕೆ ಆಗುತ್ತೆ, ಒಂದು ಸ್ವಲ್ಪ ವೇಟ್ ಮಾಡು, ಇಷ್ಟೊಂದು ಏನಂತಾರೆ ಅದಕ್ಕೆ ಫ್ರಸ್ಟ್ರೇಟ್ ಆಗಬೇಡ ಅಂತಂತ ಸುಮಾರು ಹೇಳಿದ್ರು ಅಮ್ಮ, ಇಲ್ಲ ಅಂತಲ್ಲ, ಆಯಿತಾ. ಬಟ್ ನಾನು ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋಕೆ ತಯಾರಿರಲಿಲ್ಲ. ಅದು ಹೆಂಗಮ್ಮ ಅವರಿಗೆ 8 ವರ್ಷಕ್ಕೆ ಆಯಿತು ಅಂದ ಮಾತ್ರಕ್ಕೆ ನನಗೆ 8 ವರ್ಷಕ್ಕೆ ಆಗುತ್ತೆ ಅನ್ನೋದು ಏನು ಗ್ಯಾರಂಟಿ, ಆಗದೇ ಇದ್ದರೆ ಏನು ಮಾಡಬೇಕು ಅಂತ ನಾನು ತುಂಬ ಅಂದೆ, ಆಯಿತಾ. ಸೊ ಇಟ್ ಹ್ಯಾಪನ್ಸ್, ಏನೂ ಹೇಳೋಕ್ಕಾಗಲ್ಲ, ಆಯಿತಾ. ಸೊ ಹಾಗಾಗಿ ನನ್ನೊಂದು ನಾನು ಎಕ್ಸಾಂಪಲ್ ಹೇಳಿದೆ ಅಷ್ಟೇ. ಸೊ ಹಾಗಾಗಿ ನಿಮ್ಮ ಮನೆಯವರ ಹಿಸ್ಟ್ರಿ, ನಿಮ್ಮದಾಗಿರ್ಬಹುದು, ನಿಮ್ಮ ಗಂಡನ ಮನೆಯವ್ರದ್ದಾಗಿರ್ಬೋದು, ನಿಮ್ಮ ಫರ್ಟಿಲಿಟಿ ಮೇಲೆ ಖಂಡಿತವಾಗ್ಲೂ ಪರಿಣಾಮ ಬೀರುತ್ತೆ. ನೆಕ್ಸ್ಟ್ ಅಮೇಝಿಂಗ್ ಫ್ಯಾಕ್ಟ್ ಏನಪ್ಪ ಅಂತಂತಂದರೆ ಸ್ಪರ್ಮ್ಗೆ ಏಜು 5 days, ಆಯಿತಾ. ಎಗ್ಗೆ ಏಜು 24 hours, ಆಯಿತಾ. ಸೊ ಹೆಣ್ಮಕ್ಳು ಶಾರ್ಟ್ ಪೀರಿಯಡ್ ಮಾತ್ರ ಇರ್ತಾರೆ, ಗಂಡು ಮಕ್ಕಳು 5 daysವರೆಗೂ ಆರಾಮಾಗಿರ್ತಾರೆ, ಓಕೆ. ಅಂದರೆ ಸ್ಪರ್ಮು 5 daysವರೆಗೂ ಸಸ್ಟೈನ್ ಆಗುತ್ತೆ, ಎಗ್ಗು ಬರೀ 24 hours ಮಾತ್ರ ಇರುತ್ತೆ. ನೆಕ್ಸ್ಟು ಟೆಂಪ್ರೇಚರ್ ಕ್ಯಾನ್ ಅಫೆಕ್ಟ್ ಸ್ಪರ್ಮ್ ಕ್ವಾಲಿಟಿ. ಇದು ತುಂಬ ಜನ ಹೇಳಿರೋ ಅಂತಹ ಸತ್ಯ. ಅಂದರೆ ಈಗ ಹಾಟ್ ಶವರ್ಸ್, ತುಂಬ ಬಿಸಿ ನೀರು ಸ್ನಾನ ಮಾಡೋದ್ರಿಂದನೂ ಕೂಡ ಸ್ಪರ್ಮ್ ಕ್ವಾಲಿಟಿ ಅಫೆಕ್ಟ್ ಆಗುತ್ತೆ ಅಂತಂತ ಹೇಳ್ತಾರೆ. ಆ್ಯಂಡ್ ಬಾಡಿ ಟೆಂಪ್ರೇಚರ್ ತುಂಬ ಜಾಸ್ತಿ ಇತ್ತು ಅಂತಂತಂದರೆ ಟೈಟ್ ಕ್ಲಾತ್ಸ್ ಎಲ್ಲ ಹಾಕೊಳ್ಳೋದ್ರಿಂದ, ಇನ್ನರ್ ವೇರ್ಸ್ ತುಂಬ ಟೈಟ್ ಇನ್ನರ್ ವೇರ್ಸ್ ಹಾಕೊಳ್ಳೋದ್ರಿಂದ ಕೂಡ ಟೆಂಪ್ರೇಚರ್ ಜಾಸ್ತಿ ಆಗಿ ಪ್ರೈವೇಟ್ ಪಾರ್ಟ್ಸಿಗೆ ಟೆಂಪ್ರೇಚರ್ ಜಾಸ್ತಿ ಆಯಿತು ಅಂತಂತ ಅಂದವಾಗ ಸ್ಪರ್ಮ್ ಕ್ವಾಲಿಟಿ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟು ಟೈಮಿಂಗ್ ಈಸ್ ಎವ್ರಿಥಿಂಗ್ ಅಂತಂತಂದರೆ ಯಾವಾಗ ಓವ್ಯುಲೇಷನ್ ಆಗ್ತಾ ಇದೆ ಆವಾಗ ನೀವು ಇಂಟರ್ಕೋರ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಅದಕ್ಕಿಂತ ಬೆಸ್ಟ್ ಏನು ಅಂದರೆ ಪ್ರೀಸೀಡಿಂಗ್. ನಾಳೆ ಓವ್ಯುಲೇಷನ್ ಆಗುತ್ತೆ ಅನ್ನೋದಾದರೆ ನೀವು ಇವತ್ತಿನ ದಿವಸ ಇಂಟರ್ಕೋರ್ಸ್ ಮಾಡಿದ್ರಿ ಅಂತಂತಂದರೆ ಆಲ್ರೆಡಿ ಸ್ಪರ್ಮ್ ಅವೈಲೇಬಲ್ ಇತ್ತು ಅಂತಂತಂದರೆ ಎಗ್ ಬಂದವಾಗ ನಿಮ್ಮದು ಚಾನ್ಸಸ್ ಆಫ್ ಗೆಟಿಂಗ್ ಪ್ರೆಗ್ನೆಂಟ್ ಆರ್ ಮೋರ್, ಆಯಿತಾ. ಸೊ ಹಾಗಾಗಿ ಪ್ರೀಸೀಡಿಂಗ್ ಆರ್ ಸೀಡಿಂಗ್, ಆಯಿತಾ, ಇಂಟರ್ಕೋರ್ಸ್ ಮಾಡೋದು ಓವ್ಯುಲೇಷನ್ ಟೈಮಲ್ಲಿ, ಎಕ್ಸ್ಪೆಕ್ಟೆಡ್ ಓವ್ಯುಲೇಷನ್ ಸ್ಪ್ಯಾನ್ ಏನಿರುತ್ತೆ ಆ ಟೈಮಲ್ಲಿ ನೀವು ಇಂಟರ್ಕೋರ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಟೈಮಿಂಗ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಅದನ್ನು ಬಿಟ್ಟು ಅದಾದಮೇಲೆ ಓವ್ಯುಲೇಷನ್ ಆದಮೇಲೆ ನೀವು ಟ್ರೈ ಮಾಡ್ತಾ ಇದ್ದೀರಾ ಅಥವಾ ಪ್ರಯಾರ್ ಟು ದ್ಯಾಟ್ ಓವ್ಯುಲೇಷನ್ ಆಗೋಕ್ಕಿಂತ ಮುಂಚೆ ನೀವು ಟ್ರೈ ಮಾಡ್ತಾ ಇದ್ದೀರಾ ಅಂತಂತಂದರೆ ಇಟ್ಸ್ ಆಫ್ ನೋ ಯೂಸ್, ಆಯಿತಾ. ಸ್ಪರ್ಮು 5 days ಅವೈಲೇಬಲ್ ಇರುತ್ತೆ ಆ್ಯಂಡ್ ಎಗ್ 24 hours ಮಾತ್ರ ಅವೈಲೇಬಲ್ ಇರುತ್ತೆ. ಸೊ ಅಕಾರ್ಡಿಂಗ್ಲಿ ನೀವು ಇಂಟರ್ಕೋರ್ಸ್ ಮಾಡಬೇಕಾಗುತ್ತೆ. ಸೊ ಟೈಮಿಂಗ್ ಈಸ್ ಎವ್ರಿಥಿಂಗ್. ನೆಕ್ಸ್ಟು ಫರ್ಟಿಲಿಟಿ ಡಿಕ್ಲೈನ್ಸ್ ಅಲಾಂಗ್ ವಿತ್ ಏಜ್, ಆಯಿತಾ. ವುಮನ್ ಆಗಿರ್ಬೋದು, ಮೆನ್ ಆಗಿರಬಹುದು, ಏಜ್ ಆಗ್ತಾ 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 ಫರ್ಟಿಲಿಟಿ ರೇಟು ಕಮ್ಮಿ ಆಗ್ತಾ 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 ಹೋಗುತ್ತೆ, ಆಯಿತಾ. ಫರ್ಟಿಲಿಟಿ ರೇಟು ಅಂದರೆ ನಾವು ಕನ್ಸೀವ್ ಆಗುವಂತಹ ಚಾನ್ಸಸ್ ಕಮ್ಮಿ ಆಗುತ್ತೆಯೇ ಹೊರತು ಕನ್ಸೀವ್ ಆಗೋದಕ್ಕೆ ಚಾನ್ಸೇ ಇಲ್ಲ ಅಂತ ಅಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳಿ, ಆಯಿತಾ. ಅಯ್ಯೋ ನಾನು 35 ವರ್ಷ ಆಗೋಯ್ತು, ನನಗೆ ಕನ್ಸೀವ್ ಆಗ್ತೀನೋ ಇಲ್ವೋ ಅಂತ ಹೇಳಿ ದಯವಿಟ್ಟು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಚಾನ್ಸ್ ಕಮ್ಮಿ ಆಗುತ್ತೆಯೇ ಹೊರತು ಕನ್ಸೀವ್ ಆಗೋದೇ ಇಲ್ಲ ಅಂತ ಅಲ್ಲ, ಆಯಿತಾ. ಎಷ್ಟು ಜನ 40+ ಕನ್ಸೀವ್ ಆಗಿದ್ದಾರೆ,
ಹಳ್ಳಿಗಳಲ್ಲಿ ನೋಡಿ ಆಕ್ಸಿಡೆಂಟಲ್ಲಾಗಿ ಕನ್ಸೀವ್ ಆಗಿರ್ತಾರೆ, ಅವ್ರಿಗೆ ಗೊತ್ತಿರೋದಿಲ್ಲ. ಮಕ್ಕಳು ಅಲ್ಲೇ ದೊಡ್ಡವ್ರು ಇರ್ತಾರೆ, ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಈಗ ಕನ್ಸೀವ್ ಆಗಿರ್ತಾರೆ ಆಯಿತಾ. ಸೊ ಅಂಥ ಎಕ್ಸಾಂಪಲ್ಸ್ ಕೂಡ ಇದೆ. ಸೊ ಏಜ್ ಈಸ್ ಅ ನಂಬರ್ ಅಷ್ಟೇ. ನೀವು ಕನ್ಸೀವ್ ಆಗಬೇಕು ಅನ್ನೋದು ಇಲ್ಲಿ ಬರ್ಬಿಟ್ಟಿತ್ತು ಅಂತಂತಂದರೆ ಕನ್ಸೀವ್ ಆಗೇ ಆಗ್ತೀರಾ. 35+ ಆಗಿರ್ಬೋದು, 40+ ಆಗಿರ್ಬೋದು, ನಿಮಗೆ ಯಾವಾಗ ಇರುತ್ತೆ ಆವಾಗ ನೀವು ಕನ್ಸೀವ್ ಆಗ್ತೀರಾ ಆಯಿತಾ. ಸೊ ಏಜ್ ಜಾಸ್ತಿ ಆದ ತಕ್ಷಣ ನಾನು ಕನ್ಸೀವ್ ಆಗೋಕ್ಕೆ ಸಾಧ್ಯನೇ ಇಲ್ವಾ ಅಂತಂತ ದಯವಿಟ್ಟು ಅಂದ್ಕೊಳ್ಳೋಕೆ ಹೋಗ್ಬಿಡಿ. ಆಬ್ವಿಯಸ್ಲಿ ಏಜ್ ಅಫೆಕ್ಟ್ಸ್ ಎಗ್ ಕ್ವಾಲಿಟಿ ಆ್ಯಂಡ್ ಸ್ಪರ್ಮ್ ಕ್ವಾಲಿಟಿ, ಇಲ್ಲ ಅಂತ ಹೇಳೋದಿಲ್ಲ, ಆದರೆ ಆಗೋದೇ ಇಲ್ಲ ಅನ್ನೋ ಅಂಥದ್ದು ಏನೂ ಇಲ್ಲ ಆಯಿತಾ. ಬಟ್ ಇದು ನನ್ನ ತಲೆನಲ್ಲೂ ಇತ್ತು. ನಾನು 30+ ನನ್ನ ಮಗಳು ಹುಟ್ಟಿದ್ದು, ನನಗೆ ಆ ಆ್ಯಂಗ್ಸೈಟಿ ಇತ್ತು, ಸಿಕ್ಕಾಪಡೆ ಆ್ಯಂಗ್ಸೈಟಿ ಇತ್ತು. 30+ ಆದರೆ ಕನ್ಸೀವ್ ಆಗೋದು ಕಷ್ಟ ಅಂತಾರೆ, ನನಗೆ ಆಲ್ರೆಡಿ PCOD ಇದೆ, ಅದು ಇಷ್ಟೊಂದು ಸ್ಟ್ರಬನ್ ಇದೆ, ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಾ ಇಲ್ಲ, ಇಷ್ಟು ಮೆಡಿಸಿನ್ ತಿಂದ್ರೂ ನನಗೆ ವರ್ಕ್ ಆಗ್ತಾ ಇಲ್ಲ, ಇಷ್ಟೆಲ್ಲ ಟ್ರೀಟ್ಮೆಂಟ್ಸ್ ತೊಗೊಂಡು ವರ್ಕ್ ಆಗ್ತಾ ಇಲ್ಲ, ಏನು ಮಾಡಬೇಕು ಅನ್ನೋದು ತಲೆನಲ್ಲಿ ಸಿಕ್ಕಾಪಟ್ಟೆ ಇತ್ತು ಆಯಿತಾ. ಅದಕ್ಕೋಸ್ಕರನೇ ಹೇಳ್ತಾ ಇರೋದು, ದಯವಿಟ್ಟು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. 30+ ಆರ್ 35+ ಇದ್ರೂ ಕೂಡ ನೀವು ಕನ್ಸೀವ್ ಆಗಬಹುದು, ಯಾವುದೇ ಪ್ರಾಬ್ಲಮ್ ಇರೋದಿಲ್ಲ ಆಯಿತಾ. ಆಗಬಹುದು, ಓಕೆ, ಆಗೋದೇ ಇಲ್ಲ ಅಂತ ಏನಲ್ಲ ಆಯಿತಾ. ಸೊ ಬಿ ಹೋಪ್ಫುಲ್, ನನಗೆ ಆಗೇ ಆಗುತ್ತೆ, ಇಷ್ಟು ಪರ್ಸೆಂಟೇಜ್ ಆಗುತ್ತೆ ಅಂತಂತಂದರೆ ಆ ಪಾಸಿಟಿವ್ ಪರ್ಸೆಂಟೇಜಲ್ಲೇ ನೀವು ಇರಬಹುದು ಅನ್ನೋದನ್ನು ಅಂದ್ಕೊಳ್ಳಿ. ಓಕೆ, ರೆಸ್ಟ್ ಆಫ್ ದಿ ಪರ್ಸೆಂಟೇಜಲ್ಲಿ ಇರಬಹುದು ಅಂದ್ಕೊಳ್ಳೋದಕ್ಕಿಂತ ಪಾಸಿಟಿವ್ ಪರ್ಸೆಂಟೇಜಲ್ಲಿ ನಾನು ಇದರಲ್ಲೇ ಇದ್ದೀನಿ, ನಾನು ಕನ್ಸೀವ್ ಆಗೇ ಆಗ್ತೀನಿ ಅಂತ ಅಂದ್ಕೋಬೇಕು. ಯೂಶ್ವಲಿ ಏನು ಅಂತಂತಂದರೆ 80 to 90% ಆಫ್ ಕಪಲ್ ಗೆಟ್ ಪ್ರೆಗ್ನೆಂಟ್ ಆಫ್ಟರ್ ಟ್ರೈಯಿಂಗ್ ಫಾರ್ 1 year ರೆಗ್ಯುಲರ್ಲಿ. ಅಂತಂದರೆ 1 ವರ್ಷದವರೆಗೂ ಕಂಟಿನ್ಯೂಯಸ್ ಆಗಿ ಟ್ರೈ ಮಾಡೋ ಅಂತಹ ಕಪಲ್ಸು 80% to 90% ಅಷ್ಟು ಕಪಲ್ಸು ಕನ್ಸೀವ್ ಆಗಿಬಿಡ್ತಾರೆ ಆಯಿತಾ, ವಿತೌಟ್ ಎನಿ ಕಾಂಪ್ಲಿಕೇಶನ್ಸ್. ಯಾವಾಗ ನೀವು 1 ವರ್ಷದವರೆಗೂ ಕನ್ಸಿಸ್ಟೆಂಟಾಗಿ ಟ್ರೈ ಮಾಡಿದ್ಮೇಲೂ ಆಗಿರಲ್ಲ, ದೆನ್ ದಟ್ಸ್ ದ ಟೈಮ್ ವೆನ್ ಯು ಶುಡ್ ವಿಸಿಟ್ ಡಾಕ್ಟರ್. ಓಕೆ, ಸ್ಮೋಕಿಂಗು, ಆಲ್ಕೋಹಾಲು, ಡ್ರಗ್ಸು ನಿಮ್ಮ ಫರ್ಟಿಲಿಟಿನ ಅಫೆಕ್ಟ್ ಮಾಡುತ್ತೆ. ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬಹುದು, ಈವನ್ ಪೊಲ್ಯೂಷನ್ ಕೂಡ ನಿಮ್ಮ ಫರ್ಟಿಲಿಟಿ ರೇಟ್ನ ಅಫೆಕ್ಟ್ ಮಾಡುತ್ತೆ ಆಯಿತಾ. ಸೊ ಹಾಗಾಗಿ ಆದಷ್ಟು ಇವುಗಳಿಂದ ದೂರ ಇರಿ. ಪೊಲ್ಯೂಷನ್ ಅಂತೂ ನೀವು ಅವಾಯ್ಡ್ ಮಾಡೋಕ್ಕಾಗೋದಿಲ್ಲ ಆಬ್ವಿಯಸ್ಲಿ, ಆದರೆ ಈಗ ಪ್ಯಾಸಿವ್ ಸ್ಮೋಕಿಂಗ್ ಅಂತಂತಾರೆ ಗೊತ್ತಾ. ಈಗ ಯಾರಾದರೂ ಸ್ಮೋಕ್ ಮಾಡ್ತಾ ಇರ್ತಾರೆ, ನೀವು ಪಕ್ಕದಲ್ಲಿ ನಿಂತ್ಕೊಂಡಿರ್ತೀರ, ಆ ಹೊಗೆನ ನೀವು ಹಿನ್ನೆಲೆ ಮಾಡ್ತೀರಲ್ಲ, ಅದರಿಂದನೂ ಕ್ಯಾನ್ಸರ್ ಬಂದಿರೋ ಅಂತಹ ಎಷ್ಟೊಂದು ಎಕ್ಸಾಂಪಲ್ ಇದೆ. ಅವನೊಬ್ಬನು ಹೇಳ್ತಾ ಇದ್ದ, ನನ್ನ ಜೀವನದಲ್ಲೇ ನಾನು ಒಂದು ಸಣ್ಣ ಬೀಡಿ ಸಹಿತ ಸೇದಿಲ್ಲ, ಆದರೂ ನನಗೆ ಲಂಗ್ ಕ್ಯಾನ್ಸರ್ ಬಂತು ಬಿಕಾಸ್ ಆಫ್ ಪ್ಯಾಸಿವ್ ಸ್ಮೋಕಿಂಗ್ ಅಂತಂತ ಹೇಳಿದ್ರು ಆಯಿತಾ. ಸೊ ನಮ್ಮ ಹಣೆ ಬರ ಏನು ಹೇಳೋಕ್ಕಾಗಲ್ಲ ಆಯಿತಾ, ಯಾವಾಗ ಯಾರಿಗೆ ಏನು ಬೇಕಾದ್ರೂ ಆಗಬಹುದು. ಸೊ ಈ ಥರ ಅವಾಯ್ಡ್ ಮಾಡೋಕ್ಕೆ ಆಗೋ ಅಂತಹ ಕೆಲವೊಂದಿಷ್ಟುಗಳು ಬ್ಯಾಡ್ ಥಿಂಗ್ಸ್ನ ಅವಾಯ್ಡ್ ಮಾಡಿ, ಸೊ ದ್ಯಾಟ್ ಅದರಿಂದ ನಿಮ್ಮ ಫರ್ಟಿಲಿಟಿ ಕೂಡ ಇಂಪ್ರೂವ್ ಆಗುತ್ತೆ. ಓಕೆ, ನೆಕ್ಸ್ಟು ಏನು ಅಂತಂತಂದರೆ ವೇಟ್ ಅಫೆಕ್ಟ್ಸ್ ಯುವರ್ ಫರ್ಟಿಲಿಟಿ. ಇದು ಮಾತ್ರ 100% ಶ್ಯೂರ್ ಆಯಿತಾ. ನಾನು ಎಷ್ಟು ಜನ ಡಾಕ್ಟರ್ ಹತ್ರ, ಸುಮಾರಿಷ್ಟು ಡಾಕ್ಟರ್ಸು ಹೆಂಗೆ ಹೇಳಿ ಕಳಿಸಿದಾರೆ ಗೊತ್ತಾ, ಒಂದು 5 kg ಕಮ್ಮಿ ಮಾಡ್ಕೊಂಡು ಬನ್ನಿಮ್ಮ, ನಾವು ದೆನ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದವರು ಇದ್ದಾರೆ. ಇನ್ನೂ ಕೆಲವೊಂದಿಷ್ಟು ಜನ, ನೋಡು ನಿನಗೆ 1 ಕಾಜು ಕಟ್ಲಿ ತಿಂತೀಯೋ 2 ಚಪಾತಿ ತಿಂತೀಯೋ ನೀನು ಯೋಚನೆ ಮಾಡು ಆಯಿತಾ. ನಿನಗೆ ಕ್ರೇವಿಂಗ್ಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಂತಂತಂದರೆ ಶಾಪಿಂಗ್ ಮಾಡು, ಆಚೆ ಕಡೆ ತಿರುಗಾಡು, ಬೇರೆಯವ್ರ ಜೊತೆ ಮಾತಾಡು, ಸಮ್ಹೌ ನೀನು ಸ್ವೀಟ್ಸ್ನ ತಿನ್ನೋದನ್ನು ಕಮ್ಮಿ ಮಾಡು, ವೆಯ್ಟ್ನ ಕಮ್ಮಿ ಮಾಡ್ಕೊಳ್ಳೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡು ಅಂತ ಸುಮಾರು ಜನ ಹೇಳಿದ್ದಾರೆ. ನಾನು ನಿಮಗೆ ಅದನ್ನೇ ಹೇಳೋದು, ವೇಟ್ ಮ್ಯಾನೇಜ್ಮೆಂಟ್, ಹೆಲ್ದಿ BMIನ ಮೇಂಟೈನ್ ಮಾಡೋದು, ಅಂದರೆ 20 to 25 ಒಳಗಡೆಗೆ BMI ಇರಬೇಕು. ಇದನ್ನು ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಯಿತಾ. ಓವರ್ ವೇಟೂ ಇರಬಾರ್ದು, ಅಂಡರ್ ವೇಟೂ ಇರಬಾರ್ದು, ಅಂದರೆ ತುಂಬ ಜಾಸ್ತಿ ಹೆವಿ, ನಿಮ್ಮ ಹೈಟಿಗೆ ತಕ್ಕನಾಗಿರುವಂತಹ ವೇಟ್ ಇರಬೇಕು, ತುಂಬ ದಪ್ಪನೂ ಇರಬಾರ್ದು. ಹಾಗಂತ ತುಂಬ ತೆಳ್ಳಗಿದ್ದಾರೆ ಅಂತಂತಂದರೆ ಅವ್ರು ಹೆಲ್ದಿ ಅಂತಲೂ ಅಲ್ಲ ಆಯಿತಾ. ಅವ್ರು ಹೆಲ್ದಿಯಾಗಿದ್ದರೆ ಇರಬಹುದು, ಇಟ್ ಡಸಂಟ್ ಮೀನ್ ದ್ಯಾಟ್ ಲೀನ್ ಇದ್ದವರೆಲ್ಲ ತೆಳ್ಳಗಿದ್ದವರೆಲ್ಲ ಹೆಲ್ದಿ ಅಂತ ಅಲ್ಲ ಆಯಿತಾ. ಸೊ ಹಾಗಾಗಿ ಹೆಲ್ದಿ BMIನ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಅಂಡರ್ ವೇಟ್ ಅಂದರೆ ಯಾವುದು, ಓವರ್ ವೇಟ್ ಅಂದರೆ ಯಾವುದು, ಓಬೇಸ್ ಅಂದರೆ ಯಾವುದು, ಎಕ್ಯುರೇಟ್ ವೇಟ್, ನಾರ್ಮಲ್ ವೇಟ್ ಅಂದರೆ ಯಾವುದು ಅಂತಂತಂದರೆ, ಅಂಡರ್ ವೇಟ್ ಅಂತಂತಂದರೆ ಬಿಲೋ 18.5 BMI ಇತ್ತು ಅಂತಂತಂದರೆ ಅದನ್ನು ಅಂಡರ್ ವೇಟ್ ಅಂತ ಹೇಳ್ತಾರೆ. ಗುಡ್ BMI ಅಂತಂದರೆ 18.5ಇಂದ 22.9ವರೆಗೂ BMI ಬಂತು ಅಂತಂತಂದರೆ ಅದನ್ನು ಗುಡ್ BMI ಅಂತ ಹೇಳ್ತಾರೆ. ಓವರ್ ವೇಟ್ ಅಂತ ಯಾವಾಗ ಹೇಳ್ತಾರೆ ಅಂದರೆ 23 to 27.4 ಇತ್ತು ಅಂತಂತಂದರೆ ಅದನ್ನು ಓವರ್ ವೇಟ್ ಅಂತ ಹೇಳ್ತಾರೆ. ಓಬೇಸ್ ಅಂತಂದರೆ 27.5 ಇತ್ತು ಅಂತಂತಂದರೆ ಆ್ಯಂಡ್ ಅದರ ಮೇಲೆ ಇದ್ದವಾಗ
ಅಂಥವ್ರನ್ನ ಓಬೇಸ್ ಅಂತ ಕರೀತಾರೆ ಆಯಿತಾ. BMI ಇಷ್ಟಿತ್ತು ಅಂತಂತಂದರೆ ಹೀಗೆಲ್ಲ ಹೇಳ್ತಾರೆ. ಸೊ ನಿಮ್ಮದು ಕ್ಯಾಲ್ಕುಲೇಟ್ ಮಾಡಿ, ನಿಮ್ಮ ಹೈಟ್ನ ಕ್ಯಾಲ್ಕುಲೇಟ್ ಮಾಡಿ, ನಿಮ್ಮ ಹೈಟ್ ಎಷ್ಟಿದೆ ನೋಡ್ಕೊಳ್ಳಿ, ನಿಮ್ಮ ವೇಟ್ ಎಷ್ಟಿದೆ ನೋಡ್ಕೊಳ್ಳಿ, ಅದರ ರೇಷಿಯೋನೇ BMI ಆಯಿತಾ. ಸೊ ನಿಮಗೆ ಗೊತ್ತಾಗ್ತಿಲ್ಲ ಅಂತಂತಂದರೆ ಗೂಗಲ್ಗೆ ಹೋಗಿ ಡೈರೆಕ್ಟಾಗಿ BMI ಕ್ಯಾಲ್ಕುಲೇಟರ್ ಅಂತ ಕೊಡಿ. ಸೊ ಓಪನ್ ಆಗುತ್ತೆ, ಫಸ್ಟ್ ಪೇಜ್ ಓಪನ್ ಮಾಡ್ಕೊಳ್ಳಿ, ಅದರಲ್ಲಿ ವೇಟ್ ಕೇಳಿರ್ತಾರೆ, ನಿಮ್ಮ ಹೈಟ್ ಕೇಳಿರ್ತಾರೆ, ಅದನ್ನೇ ಟೈಪ್ ಮಾಡಿ. ಸೊ ಕ್ಯಾಲ್ಕುಲೇಟ್ ಅಂತ ಕೊಡಿ, ನಿಮ್ಮ BMI ಎಷ್ಟು ಅನ್ನೋದು ಗೊತ್ತಾಗುತ್ತೆ. ಸೊ ನೀವು ಓವರ್ ವೇಟ್ ಇದ್ದೀರಾ, ಅಂಡರ್ ವೇಟ್ ಇದ್ದೀರಾ, ಕರೆಕ್ಟಾಗಿದ್ದೀರಾ ಅನ್ನೋದು ಗೊತ್ತಾಗುತ್ತೆ. ಸೊ ಯಾವಾಗ ಗೊತ್ತಾಗುತ್ತೆ ಅದ್ರ ಕಡೆಗೆ ನೀವು ವರ್ಕ್ ಮಾಡಬೇಕು ಅಂತಂದರೆ ನೆಕ್ಸ್ಟ್ ಫ್ಯಾಕ್ಟೇ ಅದು ಆಯಿತಾ. ಸೊ ಹೆಲ್ದಿ ಎಕ್ಸಸೈಸ್ ಆಗಿರ್ಬೋದು, ಹೆಲ್ದಿ ಎಕ್ಸಸೈಸ್ ಅಂತೀನಿ, ಹೆಲ್ದಿ ಡಯಟ್ ಆಗಿರಬಹುದು, ಮಾಡ್ರೇಟ್ ಎಕ್ಸಸೈಸ್ ಆಗಿರಬಹುದು, ನಿಮ್ಮ ಫರ್ಟಿಲಿಟಿನ ಬೂಸ್ಟ್ ಮಾಡುತ್ತೆ. ಇದೇ ನೆಕ್ಸ್ಟ್ ಅಮೇಝಿಂಗ್ ಫ್ಯಾಕ್ಟ್ ಆಯಿತಾ. ಮೆಡಿಸಿನ್ ತೊಗೊಂಡ್ರೇ ನಿಮ್ಮ ಫರ್ಟಿಲಿಟಿ ಬೂಸ್ಟ್ ಆಗುತ್ತೆ ಅನ್ನೋದಿಲ್ಲ ಆಯಿತಾ. ನೀವು ಮಾಡ್ಕೊಳ್ಳುವಂತಹ ಲೈಫ್ ಸ್ಟೈಲ್ ಚೇಂಜಸ್ಸು ನಿಮ್ಮ ಫರ್ಟಿಲಿಟಿನ ಚೆನ್ನಾಗಿ ಅಫೆಕ್ಟ್ ಮಾಡ್ತವೆ. ಸೊ ಹಾಗಾಗಿ ಕನ್ಸೀವ್ ಆಗೋ ಚಾನ್ಸ್ ಕೂಡ ಜಾಸ್ತಿ ಆಗುತ್ತಾ ಹೋಗುತ್ತೆ. ಓಕೆ, ನಾನು ಆಲ್ರೆಡಿ ಹಿಂದೆ ಹೇಳಿದೆ, ವುಮನ್ ಬೋರ್ನ್ ವಿತ್ ಆಲ್ ಎಗ್ಸ್, ಇದೇ ಫ್ಯಾಕ್ಟ್ ಆಯಿತಾ. ಸೊ ಏನು ಅಂತಂತಂದರೆ ನಾವು ಹುಟ್ಟುತ್ತಾನೆ ನಮ್ಮ ಎಲ್ಲ ಎಗ್ಸ್ ಜೊತೆಗೆ ಹುಟ್ಟಿರ್ತೀವಿ. ಪ್ಯೂಬರ್ಟಿ ಟೈಮಲ್ಲಿ ಅಂದರೆ ಮೇಚರ್ ಆದ ಟೈಮಲ್ಲಿ ಅಂದರೆ ದೊಡ್ಡವರಾದವಾಗ ಸುಮಾರಷ್ಟು ಎಗ್ಸು ಹಾಳಾಗುತ್ತೆ. ಅಲ್ಲಿಂದ ಮುಂದಕ್ಕೆ ಎವ್ರಿ ಮಂತು 1 ಎಗ್ ಮಾತ್ರ ರಿಲೀಸ್ ಆಗ್ತಾ ಹೋಗುತ್ತೆ. ಆ 1 ಎಗ್ ರಿಲೀಸ್ ಆಗಬೇಕು ಅಂತಂತಂದರೆ ಆಲ್ಮೋಸ್ಟ್ 1000s ಅಷ್ಟು ಎಗ್ಸು ಹಾಳಾಗುತ್ತೆ. 1 ಎಗ್ ರಿಲೀಸ್ ಆಗಬೇಕು ಅಂತಂದರೆ ಇಟ್ ಇಸ್ ಜಸ್ಟ್ ಲೈಕ್ ಸರ್ವೈವಲ್ ಆಫ್ ಫಿಟ್ಟೆಸ್ಟ್, ಅಂದರೆ ಒಂದು ರೇಸ್ ಥರ 1000 ಎಗ್ಸು ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ಓಡ್ತವೆ ಆಯಿತಾ, ಚೆನ್ನಾಗಿ ಓಡ್ಕೊಂಡು ಬರ್ತವೆ. ಆ ರೇಸಲ್ಲಿ 1 ಎಗ್ ಮಾತ್ರ ಫೈನಲ್ ಲೈನನ್ನು ರೀಚ್ ಆಗಿ ಓವ್ಯುಲೇಟ್ ಆಗಿ ಆಚೆ ಕಡೆ ಬರುತ್ತೆ. ಸೊ ಇವೆಲ್ಲ ಫೇಲ್ ಆಗಿರೋವಂಥವು ಇರುತ್ತಲ್ಲ, ಅಂದರೆ ಫೈನಲ್ ಲೈನ್ನ ರೀಚ್ ಆಗೋಕ್ಕಿಂತ ಮುಂಚೆನೇ ಇರ್ತವಲ್ಲ, ಅವೆಲ್ಲ ಡಿಸಾಲ್ವ್ ಆಗಿ ಹೋಗ್ಬಿಡ್ತವೆ, ಕರ್ಗೋಗ್ಬಿಡ್ತವೆ, ಡಿಸ್ಟ್ರಾಯ್ ಆಗಿಬಿಡುತ್ತೆ ಆಯಿತಾ. ಸೊ ಹಾಗಾಗಿ ಎವ್ರಿ ಇಯರ್ ನಮ್ಮ ನಂಬರ್ ಆಫ್ ಎಗ್ಸು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿನೇ 30+ ಅಂದವಾಗ ನಿಮ್ಮ ಹತ್ರ ಎಗ್ಸ್ ಕಮ್ಮಿ ಇದೆ ಅಂತಂತ ಹೇಳ್ತಾರೆ. ಸೊ ಹಾಗಾಗಿನೇ ಕೆಲವೊಂದಿಷ್ಟು ಜನ ಯಂಗ್ ಏಜಲ್ಲಿ ನಮಗೆ ರಿಲೀಸ್ ಆಗಿರೋಂತಹ ಒಳ್ಳೊಳ್ಳೆ ಎಗ್ಸ್ನ ಎಗ್ ಫ್ರೀಸಿಂಗ್ ಮಾಡ್ತಾರೆ, ಸೆಲೆಬ್ರಿಟೀಸ್ ಎಲ್ಲ ಮಾಡ್ತಾರೆ. ಸಾಮಾನ್ಯ ಜನರಿಗೆ ಇದು ಸಾಧ್ಯ ಅಲ್ಲ, ಆದರೆ ಹೇಳಿದೆ ಅಷ್ಟೇ. ಓಕೆ, ನೆಕ್ಸ್ಟು ಸ್ಪರ್ಮ್ ಹೆಲ್ತ್ ಪ್ಲೇಸ್ ವೈಟಲ್ ರೋಲ್ ಇನ್ ಫರ್ಟಿಲಿಟಿ ಆಯಿತಾ. ಸೊ ಬರೀ ಹೆಣ್ಮಕ್ಳಿಂದನೇ ಅಲ್ಲ, ಗಂಡ್ಮಕ್ಳ ಸ್ಪರ್ಮ್ ಕೂಡ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಕನ್ಸೀವ್ ಆಗೋದ್ರಲ್ಲಿ, ಹೆಣ್ಮಕ್ಳು ಕನ್ಸೀವ್ ಆಗೋದ್ರಲ್ಲಿ ಆಯಿತಾ. ಸೊ ಹಾಗಾಗಿ ಅವ್ರ ಹೆಲ್ತ್ ಎಷ್ಟು ಚೆನ್ನಾಗಿರುತ್ತೆ, ಗಂಡ್ಮಕ್ಳ ಹೆಲ್ತ್ ಎಷ್ಟು ಚೆನ್ನಾಗಿರುತ್ತೆ, ಅಷ್ಟು ಒಳ್ಳೆ ಕ್ವಾಲಿಟಿ ಸ್ಪರ್ಮ್ಸು ಕೂಡ ಪ್ರೊಡ್ಯೂಸ್ ಆಗುತ್ತೆ. ಯಾವಾಗ ಕ್ವಾಲಿಟಿ ಆಫ್ ಎಗ್ ಆರ್ ಕ್ವಾಲಿಟಿ ಆಫ್ ಸ್ಪರ್ಮ್ ಚೆನ್ನಾಗಿಲ್ಲ, ಆವಾಗ ಫಸ್ಟ್ ತಿಂಗು ಕನ್ಸೀವ್ ಆಗೋಕ್ಕೆ ಆಗೋದಿಲ್ಲ. ಕನ್ಸೀವ್ ಆದ್ರೂ ಕೂಡ ಇಂಪ್ಲಾಂಟ್ ಆಗೋದಿಲ್ಲ. ಇಂಪ್ಲಾಂಟ್ ಆದ್ರೂ ಕೂಡ ಅರ್ಲಿ ಪ್ರೆಗ್ನೆನ್ಸಿ ಲಾಸ್ ಆಗುತ್ತೆ. ಇಲ್ಲ ನಿಮ್ಮ ಪ್ರೆಗ್ನೆನ್ಸಿ ಹಂಗೆ ಕಂಟಿನ್ಯೂ ಆಯಿತು ಅಂತಂತಂದರೆ ಲೇಟರ್ ಆನ್ ಮಗುಗೆ ಬರ್ತ್ ಡಿಫೆಕ್ಟ್ಸ್ ಬರುವಂತಹ ಚಾನ್ಸಸ್ ಇರುತ್ತೆ ಆಯಿತಾ. ಸೊ ಹಾಗಾಗಿನೇ ಹೆಲ್ದಿ ಕ್ವಾಲಿಟಿ ಆಫ್ ಎಗ್ಸ್ ಆ್ಯಂಡ್ ಸ್ಪರ್ಮ್ ತುಂಬ 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 ಇಂಪಾರ್ಟೆಂಟ್ ಆಯಿತಾ. ಇದಿಷ್ಟು ಫರ್ಟಿಲಿಟಿ ರಿಲೇಟೆಡ್ ಸರ್ಪ್ರೈಸಿಂಗ್ ಫ್ಯಾಕ್ಟ್ಸ್. ಎಷ್ಟೊಂದು ಫ್ಯಾಕ್ಟ್ಸ್ ಇದರಲ್ಲಿ ಗೊತ್ತಿರೋದಿಲ್ಲ ಸುಮಾರು ಜನಕ್ಕೆ ಆಯಿತಾ. ಸೊ ಹಾಗಾಗಿ ಶೇರ್ ಮಾಡಿದ್ದೀನಿ. ನಿಮಗೆ ಗೊತ್ತಿರೋಂತಹ ಯಾವುದಾದ್ರೂ ಫ್ಯಾಕ್ಟ್ಸ್ ಇತ್ತು ಅಂತಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ತಿಳ್ಕೊತೀನಿ, ಬೇರೆಯವರು ತಿಳ್ಕೊತಾರೆ. ಓಕೆ, ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂತಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೂ ಬೇಕಿದ್ದವರಿಗೆ ಇದು ಯೂಸ್ ಆಗುತ್ತೆ. ಹೇಗೆ ಯೂಸ್ ಆಗುತ್ತೆ ಅಂತಂದರೆ ನೀವು ಲೈಕ್ ಮಾಡೋದ್ರಿಂದ, ಕಮೆಂಟ್ ಮಾಡೋದ್ರಿಂದ, ಶೇರ್ ಮಾಡೋದ್ರಿಂದ ಯೂಟ್ಯೂಬ್ನವರು ಏನಂತಾರೆ ಅದಕ್ಕೆ, ಯೂಟ್ಯೂಬ್ನವರು ಈ ವಿಡಿಯೋನ ಬೇರೆಯವ್ರಿಗೆ ರೆಕಮೆಂಡ್ ಮಾಡ್ತಾರೆ. ಸೊ ದ್ಯಾಟ್ ರೆಕಮೆಂಡೆಡ್ ವಿಡಿಯೋನಲ್ಲಿ ನನ್ನ ವಿಡಿಯೋ ಬಂತು ಅಂತಂತಂದರೆ ಯಾರಿಗೆ ಬೇಕು ಅವರು ನೋಡ್ತಾರೆ ಈ ವಿಡಿಯೋನ ಆಯಿತಾ. ಸೊ ಹಾಗಾಗಿ ನೀವು ಲೈಕ್ ಮಾಡೋದು, ಕಮೆಂಟ್ ಮಾಡೋದು, ಶೇರ್ ಮಾಡೋದು ಬೇರೆ ಯಾರಿಗೂ ಒಬ್ಬರಿಗೆ ಕೂಡ ಹೆಲ್ಪ್ ಆಗಬಹುದು. ನನ್ನ ಚಾನಲ್ ಸ್ಟಾರ್ಟ್ ಮಾಡಿದ ಉದ್ದೇಶನೇ ಅದು. ಯಾರಿಗಾದ್ರೂ ಒಬ್ರಿಗೆ ಹೆಲ್ಪ್ ಆದ್ರೂ ನನ್ನ ಚಾನಲ್ ಸ್ಟಾರ್ಟ್ ಮಾಡಿದ್ದು ನಾನು ಸಾರ್ಥಕ ಆಯಿತಾ. ಯಾಕಂತಂದರೆ ಎಷ್ಟೊಂದು ವಿಷಯಗಳು ನನಗೆ ಗೊತ್ತಿರಲಿಲ್ಲ, ಯಾರನ್ನು ಕೇಳಬೇಕು ಅನ್ನೋದು ಗೊತ್ತಿರಲಿಲ್ಲ. ಪ್ರಿಸೈಸ್ ಆಗಿ ನಾವು ಗೂಗಲಲ್ಲಿ ಟೈಪ್ ಮಾಡಿ ಅದರಿಂದ ಉತ್ತರ ತೊಗೊಳೋದಕ್ಕೆ ಸಹಿತ ಗೊತ್ತಾಗ್ತಾ ಇರಲಿಲ್ಲ. ಆ್ಯಂಡ್ ಯಾರಾದರೂ ಒಬ್ಬರು ಓದಿ ಹೇಳಿದ್ರೆ ನಮಗೆ ಬೇಗ ಅರ್ಥ ಆಗುತ್ತೆ. ಪಕ್ಕದಲ್ಲಿ ಕೂರಿಸ್ಕೊಂಡು ಹೇಳೋರ ಥರ ಯಾರಾದರೂ ಹೇಳಿದ್ರೆ ಅರ್ಥ ಆಗುತ್ತೆ. ಬಟ್ ಗೂಗಲ್ ಹಂಗೆ ಹೇಳಲ್ವಲ್ಲ. ಸೊ ಹಾಗಾಗಿ ಎಷ್ಟೊಂದು ಅರ್ಥ ಆಗ್ತಾ ಇರಲಿಲ್ಲ. ಎಷ್ಟೊಂದು ಪ್ರಶ್ನೆಗಳು ಹಾಗಂಗೆ ಉಳ್ಕೊಂಡ್ಬಿಡ್ತಾ ಇತ್ತು. ಸೊ ಅದಕ್ಕೋಸ್ಕರನೇ ಈ ಚಾನಲ್ ಮಾಡಿರೋದು. ಸೊ ಹಾಗಾಗಿ ಆದಷ್ಟು ಶೇರ್ ಮಾಡಿ, ಸೊ ದಟ್ ಯಾರಿಗಾದರೂ ಒಬ್ರಿಗೆ ಹೆಲ್ಪ್ ಆಗುತ್ತೆ.
ಯಾರಿಗೆ ಗೊತ್ತು, ನಿಮ್ಮ ಮಾಡೋ ಒಂದು ಶೇರಿಂದ ಯಾರಿಗೋ ಎಲ್ಲೋ ನಿಮ್ಮನ್ನು ನೆನೆಸ್ಕೋಬೋದು, ಆಯಿತಾ? ಅಷ್ಟೇ. ಅದಕ್ಕೋಸ್ಕರ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡಿ. ಧನ್ಯವಾದ.